ರಾಜ್ಯದಲ್ಲಿ ಈಗ ಹಿಜಾಬ್ ವಾಪಸ್ ನಿರ್ಧಾರ ಏನಿದೆ ಇದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸಿಎಂ ಅವರ ಹೇಳಿಕೆ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆದರೆ ಮತ್ತೊಂದು ಕಡೆ ಸಿಎಂ ಹಿಜಾಬ್ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕರು ಸಚಿವ ಎಚ್.ಕೆ. ಪಾಟೀಲ್ ಈಗ ರಿಯಾಕ್ಟ್ ಮಾಡಿದ್ದಾರೆ. ಹಿಜಾಬ್ ವಿಚಾರದಲ್ಲಿ ಸರ್ಕಾರದ ನಿರ್ಣಯ ಕಾದು ನೋಡಿ. ಸರ್ಕಾರ ಸರ್ವ ಜನಾಂಗವನ್ನು ಒಂದೇ ದೃಷ್ಟಿಯಿಂದ ನೋಡುತ್ತೆ. ಸಚಿವ ಎಚ್.ಕೆ. ಪಾಟೀಲ್ ಅವರ ಮಾತು. ಸರ್ಕಾರದ ನಿರ್ಣಯ ಏನಿದೆ ಅದನ್ನ ಕಾದ್ ನೋಡಿ. ಸಿಎಂ ಸಿದ್ದರಾಮಯ್ಯ ಹೇಳಿದ ಮಾತಿನಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡ್ತಾರೆ ಎಚ್.ಕೆ. ಪಾಟೀಲ್. ಬಿಜೆಪಿ ಹಿಜಾಬ್ ವಿಚಾರವನ್ನ ವಿವಾದವನ್ನಾಗಿ ಮಾಡಿತ್ತು. ನಾವು ಹಿಜಾಬ್ ವಿವಾದವನ್ನ ಸರಿಪಡಿಸುವ ಕೆಲಸ ಮಾಡ್ತೇವೆ. ಕೋರ್ಟ್ನಲ್ಲಿ ವಿವಾದ ಇರುವ ಕಾರಣ ಹೆಚ್ಚು ಚರ್ಚೆ ಮಾಡಲ್ಲ. ಹಿಂದಿನ ಸರ್ಕಾರ ಮಾಡಿರುವ ತಪ್ಪು ನಾವು ಸರಿ ಮಾಡ್ತೇವೆ. ಬಿಜೆಪಿ ಎಲ್ಲವನ್ನು ರಾಜಕೀಯ ದೃಷ್ಟಿಯಿಂದ ನೋಡುತ್ತೆ. ಬಿಜೆಪಿ ಮಾಡಿದಂತಹ ತಪ್ಪು, ಆ ತಪ್ಪನ್ನ ಸರಿ ಮಾಡುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂತ ಹೇಳ್ತಾರೆ ಸಚಿವ ಎಚ್.ಕೆ. ಪಾಟೀಲ್. ಹಿಜಾಬ್ ವಿಚಾರ ಈಗ ಮತ್ತಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ನಿನ್ನೆ ಮುಖ್ಯಮಂತ್ರಿಗಳು ಕೊಟ್ಟಂತಹ ಹೇಳಿಕೆಯಿಂದ ಮತ್ತೆ ಹಿಜಾಬ್ ವಿಚಾರ ಮುನ್ನೆಲೆಗೆ ಬಂದಿದೆ. ನಮ್ಮ ಜೊತೆ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಲ್ಲ ಮುಗ್ದೋಗಿತ್ತು, ಮತ್ತೆ ಯಾಕೆ ಹಿಜಾಬ್ ವಿಚಾರನ ಕೆದಕಿದ್ರು ಅಂತ ಮುಖ್ಯಮಂತ್ರಿಗಳು? ಅಲ್ಲ, ಆ ಪ್ರಶ್ನೆನ ಅವ್ರನ್ನ ಕೇಳಬೇಕು. ಆದರೆ ಸಾಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ಏನಿದೆ, ಆ ಹೇಳಿಕೆ ಸರ್ವರಿಗೂ ನ್ಯಾಯ ಒದಗಿಸಬೇಕನ್ನುವಂಥ ಒಂದು ದೃಷ್ಟಿ ಇದೆ ಹೊರತು ಮತ್ತೇನು ಅದರಲ್ಲಿ ಇಲ್ಲ. ಅನವಶ್ಯಕವಾಗಿ ಹಿಂದಿನ ಸರ್ಕಾರ ಆ ವಿಷಯವನ್ನು ವಿವಾದಾತ್ಮಕವಾದ ವಿಷಯವನ್ನಾಗಿ ಮಾಡಿದರು. ಹಾಗಾಗಿ ಅದನ್ನು ಸರಿಪಡಿಸಬೇಕು ಅನ್ನುವಂಥ ಸದುದ್ದೇಶ ಸನ್ಮಾನ್ಯ ಮುಖ್ಯಮಂತ್ರಿಗಳದಷ್ಟೇ. ಸರ್, ಈಗ ಅದು ಆ ಇಡೀ ವಿಚಾರನೆ, ಆ ಇಡೀ ವಿವಾದನೆ ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿದ್ದಂತ ಸಂದರ್ಭದಲ್ಲಿ ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಾಗಲಿ ಮಧ್ಯಪ್ರವೇಶ ಮಾಡುವಂಥದ್ದು, ಈ ರೀತಿ ಹೇಳಿಕೆಗಳು ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಪ್ರಸ್ತಾಪ ಮಾಡಿದ್ದಾರೆ ಅದು ಸರಿಯಾದದ್ದೇ. ನಮ್ಮ ಸರ್ಕಾರದ ಚಿಂತನೆ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕೋರ್ಟ್ನಲ್ಲಿರುವಂಥ ವಿಷಯದ ಬಗ್ಗೆ ಚರ್ಚೆ, ವಿವಾದ, ವಿಮರ್ಶೆ ಅದನ್ನು ಅವರು ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನು ಮಾಡೋದು ನಾನು ಮಾಡಬಹುದಾಗಿರ್ತಕ್ಕಂಥದ್ದು ಸರಿಯಾದದ್ದಲ್ಲ. ಸರ್, ಈಗ ಈ ಒಂದು ಹೇಳಿಕೆ ಮತ್ತೆ ಎಲ್ಲೋ ಒಂದ್ ಕಡೆ ವಿವಾದದ ಸ್ವರೂಪ ಪಡ್ಕೊಳ್ಳುತ್ತೆ. ಮಕ್ಕಳಲ್ಲಿ ಒಂದ್ ರೀತಿ ವಿಷ ಬೀಜವನ್ನ ಬಿತ್ತೋದಕ್ಕೆ ಶುರುವಾಗುತ್ತೆ. ಬಿಜೆಪಿ ನಾಯಕರು ಕೂಡ ಇದನ್ನ ಟೀಕೆ ಮಾಡ್ತಿದ್ದಾರೆ. ಎಲೆಕ್ಷನ್ ಹತ್ರ ಬಂತು, ಹಾಗಾಗಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದೆ ಕಾಂಗ್ರೆಸ್. ಅದಕ್ಕೋಸ್ಕರ ಈ ರೀತಿಯ ವಿಚಾರಗಳನ್ನ ಮುನ್ನೆಲೆಗೆ ತರೋದಕ್ಕೆ ಮತ್ತೆ ಪ್ರಯತ್ನ ಪಡ್ತಿದ್ದೀರಾ ಅಂತ ಅವರು ಎಲ್ಲವುಗಳನ್ನು ಸಹಿತ ರಾಜಕೀಯ ದೃಷ್ಟಿಯಿಂದ ನೋಡ್ತಾರೆ. ಹಾಗಾಗಿ ಅವರ ದೃಷ್ಟಿ ಸರಿಯಾದದ್ದಲ್ಲ ಅನ್ನುವಂಥದ್ದು ಸ್ಪಷ್ಟ ಇದೆ. ವೋಟ್ ದೃಷ್ಟಿಯಿಂದ ಮಾಡುವಂಥ ನಿರ್ಣಯನೂ ಅಲ್ಲ, ಇದು ಸಂವಿಧಾನದ ಸದಾಶಯಕ್ಕೆ ಗೌರವಿಸುವಂತ ಚಿಂತನೆ ಮಾತ್ರ. ಈ ಹಿಜಾಬ್ ನಿಷೇಧವನ್ನ ಮತ್ತೆ ವಾಪಸ್ ಪಡೆಯುವಂತಹ ಪ್ರಶ್ನೆ ಏನಾದರೂ ಸರ್ಕಾರದ ಮುಂದೆ ಇದೆಯಾ? ವಾಪಸ್ ಪಡೆಯುತ್ತಾ ಸರ್ಕಾರ, ಹೇಗೆ ಅಂತ? ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ಹಿನ್ನೆಲೆಯೊಳಗೆ ತಾವೇನು ಕೇಳ್ತಾ ಇದ್ದೀರಿ, ಕೆಲವು ದಿವಸ ಕಾದ್ ನೋಡಿ. ಸರ್ಕಾರದ ಆದೇಶಗಳು ಬಂದಾಗ ನಿಮಗೆ ಎಲ್ಲವೂ ಸ್ಪಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಕೂಡ ಕಾನೂನು ಸಚಿವರಂತ ಎಚ್.ಕೆ. ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ನಾಗರ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇನ್ನು ಮತ್ತೋರ್ವ ಸಚಿವ ಸಂತೋಷ್ ಲಾಡ್ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿನೇ ಬ್ಯಾಟ್ ಮಾಡ್ತಾರೆ. ಸಿಎಂ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂತ ಅವರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಹಿಜಾಬ್ ವಾಪಸ್ ಪ್ರಶ್ನೆಗೆ ಸಚಿವ ಸಂತೋಷ್ ಲಾಡ್ ಗರಂ ಆದ್ರು. ವಿರೋಧ ಪಕ್ಷಗಳು ವಿರೋಧ ಮಾಡುತ್ತೆ, ಮಾಡ್ಲಿ. ನಾನು ಓರ್ವ ಹಿಂದೂ ಅಲ್ವಾ, ನಾನೇನು ವಿರೋಧ ಮಾಡ್ತಿಲ್ಲ. ಹಿಂದೂ, ಮುಸ್ಲಿಂ, ಸಿಖ್ ಎಲ್ಲರನ್ನೂ ಒಂದೇ ರೀತಿ ನೋಡ್ತೀವಿ. ಧಾರವಾಡದಲ್ಲಿ ಮಾತನಾಡಿದಂತಹ ಸಚಿವ ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯೆ ಇದು. ವಿರೋಧ ಪಕ್ಷಗಳು ವಿರೋಧ ಮಾಡೋದು ಸಹಜ, ಅವರು ವಿರೋಧ ಮಾಡ್ತಾ ಇರ್ತಾರೆ, ಮಾಡ್ಲಿ. ನಾನು ಕೂಡ ಓರ್ವ ಹಿಂದೂ, ನಾನೇನು ವಿರೋಧ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಸಿಎಂ ಅವರು ಹೇಳಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಇದೆ ಇಲ್ಲೋ, ಮತ್ತೆ ಕಾನ್ಸ್ಟಿಟ್ಯೂಷನಲ್ ರೈಟ್ ಇದ್ಮೇಲೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದ್ರೆ ಮುಗೀತು. ನೀವು ಹೇಳ್ಬೇಕು ಹಂಗೆ. ಮತ್ತೆ ಯಾರಿಗೆ ಪ್ರಶ್ನೆ ಕೇಳಿದ್ರು ಕೂಡ ಅದನ್ನೇ ಕೇಳಬೇಕು. ಇದು ಬಿಜೆಪಿ ಅವ್ರು ಮಿಸ್ಯೂಸ್ ಮಾಡಕ್ಕೆ ಹೋಗ್ತಾರೆ. ನೀವು ಹೇಳ್ರಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇದೆ ಕೇಳ್ರಿ. ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವಕಾಶ ಇದೆ ಇಲ್ಲೋ. ಮಾನ್ಯ ಮುಖ್ಯಮಂತ್ರಿಯವರು ಏನು ತಪ್ಪೇನು ಮಾಡಿದ್ದಾರೆ ಅದರಲ್ಲಿ? ಅಲ್ರಿ, ವಿರೋಧ ಮಾಡಲಿಕ್ಕೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ. ಬಟ್ ಸಿಎಂ ಮಾಡಿರ್ತಕ್ಕಂಥದ್ದು, ನಾನೊಬ್ಬ ಹಿಂದೂ ಅಲ್ವಾ, ನಾನೇನು ವಿರೋಧ ಮಾಡ್ತಾ ಇಲ್ಲಲ್ಲ.
ವಿರೋಧ ಪಕ್ಷದವರು ವಿರೋಧ ಮಾಡ್ಲಿಕ್ಕೆ ಅಧಿಕಾರದ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಬಟ್ ಎವ್ರಿಬಡಿ ಇನ್ ದಿಸ್ ಕಂಟ್ರಿ ಐವ್ ಗಾಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಕಾನ್ಸ್ಟಿಟ್ಯೂಷನ್ ಇದೆಯಲ್ಲೋ ಅದ್ರ ಪ್ರಕಾರ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಅವರು. ಅದು ನೀವು ಹೇಳ್ತಾರ ನಿಮ್ಮ ದೃಷ್ಟಿಕೋನ ಅದ ರೀತಿ ಇದೆ ಅಲ್ಲ, ವಿರೋಧ ಪಕ್ಷದ ದೃಷ್ಟಿಕೋನ ಅದಿರೋದಲ್ಲ. ಮತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೇನು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೇನು? ನಾವು ಹಿಂದೂಗಳಿಗೆ, ಮುಸಲ್ಮಾನರಿಗೆ, ಸಿಖ್ರಿಗೆ, ಇಸಾಯಿಗಳಿಗೆ, ಜೈನರಿಗೆ, ಬುದ್ಧರಿಗೆ ನಾವೆಲ್ಲರೂ ಒಂದೇ ಸಮ ನೋಡ್ಕೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.